Welcome to Acharya English. Get ready to transform your English studies with easy explanations, quick notes, and comprehensive summaries. Unit 1 Healthy Life Pedro Pablo Sacristan. Healthy Life Pedro Pablo Sacristan. Many years ago, everyone was strong and healthy. They ate varieties of food and loved fruits and vegetables. ತುಂಬ ವರ್ಷಗಳ ಹಿಂದೆ ಜನರೆಲ್ಲ ಹೇಗಿದ್ರು, ಬಲಶಾಲಿಗಳಾಗಿದ್ರು ಮತ್ತು ಆರೋಗ್ಯವಂತರಾಗಿದ್ದರು. ಅವರು ಭಿನ್ನ ಭಿನ್ನವಾದ ಆಹಾರ ಪದಾರ್ಥಗಳನ್ನ ತಿಂತಾಯಿದ್ರು. ಹಾಗೆ ಫ್ರೆಶ್ ಆಗಿರುವಂತಹ ಹಣ್ಣು ತರಕಾರಿಗಳನ್ನ ತಿನ್ನೋದಕ್ಕೆ ಅವರು ಇಷ್ಟಪಡ್ತಿದ್ರು. ದೇ ಟುಕ್ ಡೈಲಿ ಎಕ್ಸಸೈಸಸ್ ಆ್ಯಂಡ್ ಎಂಜಾಯ್ಡ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಆ್ಯಂಡ್ ಲೀಪಿಂಗ್ ಅಬೌಟ್. ಅವರು ಪ್ರತಿದಿನವೂ ವ್ಯಾಯಾಮವನ್ನು ಮಾಡ್ತಾಯಿದ್ರು, ಓಡ್ತಾಯಿದ್ರು, ಜಿಗಿತಾಯಿದ್ರು, ನಡ್ಕೊಂಡೇ ಹೋಗ್ತಾಯಿದ್ರು, ಎಲ್ಲಿಗೋದ್ರೂ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು. ಹಾಗೆ ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾಯಿದ್ರು. The earth was the healthiest place you could imagine, and it was clear that both adults and children were full of joy and were in good mood. ಭೂಮಿ ಅತ್ಯಂತ ಆರೋಗ್ಯದಾಯಕವಾದ ಗ್ರಹ ಆಗಿತ್ತು ಅಂತಲೇ ಹೇಳಬಹುದು. ಎಲ್ಲೆಡೆ ಜನರು ಆರೋಗ್ಯದಿಂದ ಇರ್ತಾಯಿದ್ರು. ಇಲ್ಲಿ ಕೇವಲ ದೊಡ್ಡವರಷ್ಟೇ ಅಲ್ಲ, ಮಕ್ಕಳು ಕೂಡ ಖುಷಿಯಾಗಿ ಯಾವಾಗಲೂ ಒಂದೊಳ್ಳೆ ಮನಸ್ಸಿನಿಂದ ಇರ್ತಾಯಿದ್ರು. ಹಿತಕರವಾದ ವಾತಾವರಣ ಇರ್ತಾಯಿತ್ತು ಎಲ್ಲೆಲ್ಲೋ. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಇದೆಲ್ಲವನ್ನ ಗಮನಿಸ್ತಾ ಇದ್ದಂತಹ ಒಬ್ಬ ಮಾಟಗಾತಿ, ವಿಚಸ್ ಮಾಟಗಾತಿ, ಫ್ಯೂರಿಯಸ್ ಕೋಪೋದ್ರಿಕ್ತ ಆಗ್ಬಿಟ್ಲು. ಅವಳಿಗೆ ತುಂಬ ಕೋಪ ಬಂತು. ವೈ ಶಿ ಸಜೆಸ್ಟೆಡ್ ದಟ್ ಆಲ್ ದ ವಿಚರ್ಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷನ್. ಅವಳಿಗೆ ಈ ಜನರೆಲ್ಲ ಸಂತೋಷದಿಂದ ಆರೋಗ್ಯವಾಗಿ ಇರ್ತಾ ಇದ್ದಿದ್ದು ನೋಡೋದಕ್ಕೆ ಸಹಿಸಲಾಗ್ತಾ ಇರಲಿಲ್ಲ. ಅದಕ್ಕೆ ಅವಳೇನು ಮಾಡಿದ್ಲು, ಶಿ ಸಜೆಸ್ಟೆಡ್ ಟು ಪ್ರಿಪೇರ್ ಎ ಪೋಷನ್ ಟು ಆಲ್ ಅದರ್ ವಿಚಸ್. ಬೇರೆಲ್ಲ ವಿಚಸ್ಗೆ ಅವಳು ನಾವೊಂದು ಪೋಷನನ್ನು ಪ್ರಿಪೇರ್ ಮಾಡೋಣ, ಒಂದು ಲಿಕ್ವಿಡ್ ಅಥವಾ ಒಂದು ದ್ರಾವಣನ ಪ್ರಿಪೇರ್ ಮಾಡೋಣ ಅಂತ ಹೇಳ್ತಾಳೆ. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲೀವ್. ಯಾರು ಆ ಒಂದು ಡ್ರಿಂಕನ್ನು ಕುಡಿತಾರೆ ಅವ್ರಿಗೆ ಬದುಕುವ ಆಸೆನೇ ಹೊರಟೋಗುತ್ತೆ. ಅಂಥ ಒಂದು ಪೋಷನನ್ನು ನಾವು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಆ ವಿಚಸ್ಸು ಉಳಿದ ಎಲ್ಲ ವಿಚಸ್ಗೆ ಹೇಳ್ತಾಳೆ. ಸೊ ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಅದರಿಂದ ಉಳಿದ ಎಲ್ಲ ಮಾಟಗಾತಿಯರು ಆ ದಿನ ಕಾಡಿಗೆ ಬಂದು ಸೇರ್ತಾರೆ. ಯಾಕೆ? ಪೋಷನನ್ನು ಪ್ರಿಪೇರ್ ಮಾಡೋದಕ್ಕೆ. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್ ವಿಚ್ ವುಡ್ ಹ್ಯಾವ್ ಎ ಪವರ್ಫುಲ್ ಸ್ಪೆಲ್ ಆನ್ ದ ಪೀಪಲ್. ಅವರೆಲ್ಲರೂ ಈಗ ತಮ್ಮೆಲ್ಲ ಶಕ್ತಿಯನ್ನು ಬಳಸ್ಕೊಂಡು ಆ ಲಿಕ್ವಿಡಲ್ಲಿ ಅವರ ಶಕ್ತಿಯನ್ನು ಹಾಕಬೇಕಾಗಿತ್ತು. ಶಕ್ತಿಯನ್ನು ತುಂಬಿ ಆ ಲಿಕ್ವಿಡನ್ನು ತಯಾರಿಸಿದ್ರೆ ಆ ಲಿಕ್ವಿಡು ಇವರು ಅಂದುಕೊಂಡಂಥ ರೀತಿಯಲ್ಲಿ ಜನರ ಮೇಲೆ ಪ್ರಭಾವವನ್ನು ಬೀರ್ತಾ ಇತ್ತು. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಅವರು ಅವರ ಶಕ್ತಿಯನ್ನೆಲ್ಲ ಆ ಲಿಕ್ವಿಡ್ಗೆ ಹಾಕುವಾಗ, ಆ ಪೋಷನ್ಗೆ ಹಾಕುವಾಗ ಒಬ್ಬಳು ವಿಚಸ್ ಏನು ಮಾಡ್ತಾಳೆ, ತಪ್ಪಾಗಿ ಅದನ್ನು ಉಚ್ಚಾರ ಮಾಡ್ತಾಳೆ. ಆಗ ಏನಾಗುತ್ತೆ ನೋಡೋಣ. ಆಸ್ ಎ ರಿಸಲ್ಟ್ ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. ಇಟ್ ವಾಸ್ ಸೋ ಬಿಗ್ ದಟ್ ಇಟ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ದ ಫಾರೆಸ್ಟ್. ಒಬ್ಬಳು ವಿಚಸ್ಸು ಅವರ ಶಕ್ತಿಯನ್ನೆಲ್ಲ ಬಳಸ್ಕೊಂಡು ಅದನ್ನು ತಯಾರಿಕೆ ಮಾಡುವಾಗ ತಪ್ಪಾಗಿ ಉಚ್ಚಾರವನ್ನು ಮಾಡೋದ್ರಿಂದ ಮಂತ್ರವನ್ನು, ಅದು ದೊಡ್ಡದಾದ ಸ್ಫೋಟಗೊಳ್ಳುತ್ತೆ. ಆ ಪೋಷನ್ನು ಕಾಡೆಲ್ಲ ಹೊತ್ತಿ ಉರಿಯುತ್ತೆ. ಆಸ್ ಎ ರಿಸಲ್ಟ್ ಇಟ್ ಟರ್ನ್ ಆಲ್ ದ ವಿಚಸ್ ಇನ್ ಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜಂಪ್ಸ್. ಅದುವರೆಗೆ ದೊಡ್ಡ ದೇಹವನ್ನು ಇಟ್ಕೊಂಡಿದ್ದಂತಹ ವಿಚಸ್ಗಳು ಈಗ ಪುಟ್ಟ ಕ್ರಿಮಿಕೀಟಗಳಾಗಿ ಬದಲಾಗ್ತಾರೆ. ಈ ಒಂದು ಪರಿಣಾಮದಿಂದ ಹೇಗೆ ಯಾರೋ ಸ್ಪೆಲ್ ಅಂದ್ರೆ ಆ ಒಂದು ಮಂತ್ರವನ್ನು ತಪ್ಪಾಗಿ ಉಚ್ಚರಿಸಿದ್ರಿಂದ ಕಾಡೆಲ್ಲ ನಾಶಗೊಂಡು ಇವರು ಮಾಟಗಾತಿಯರು ಕ್ರಿಮಿಕೀಟಗಳಾಗಿ ಬದಲಾಗ್ತಾರೆ. ದೇ ವರ್ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಮ್. ಈಗ ಅವರೆಲ್ಲ ಪುಟ್ಟ ಕ್ರಿಮಿಕೀಟಗಳಾಗಿ ಆ ಲಿಕ್ವಿಡಲ್ಲಿ ಬಂದು ಬೀಳ್ತಾರೆ. ಆ ಲಿಕ್ವಿಡ್ ಒಂದು ಬಾಟಲ್ನಲ್ಲಿ ಇರುತ್ತೆ. ಆ ಬಾಟಲ್ ಒಂದು ಹಸಿರು ಹುಲ್ಲಿನ ಹೊದಿಕೆಯ ಮೇಲೆ ಬಿದ್ದಿರುತ್ತೆ. ಒನ್ ಡೇ ಎ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಒಂದು ದಿನ ಒಬ್ಬ ಹುಡುಗ ಈ ಬಾಟಲನ್ನು ತಗೊಳ್ತಾನೆ.
ಥಿಂಕಿಂಗ್ ಇಟ್ ಕಂಟೈನ್ಡ್ ಎ ನೈಸ್ ನ್ಯೂ ಡ್ರಿಂಕ್ ಹಿ ಸ್ವಾಲೋಡ್ ಇಟ್ ಫುಲಿ. ಅವನು ಆ ಬಾಟಲನ್ನು ಎತ್ಕೊಂಡು ಇದರಲ್ಲಿ ಏನೋ ಚೆನ್ನಾಗಿರುವಂತಹ ಡ್ರಿಂಕ್ ಇದೆ, ಇದನ್ನು ಕುಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಅವನು ಈ ಸ್ವಾಲೋಡ್ ಇಟ್ ಫುಲಿ ಒಂದೇ ಸಲ ಗಬಕ್ಕನೆ ಕುಡಿದು ಬಿಡ್ತಾನೆ. ದ ಜಾಮ್ ಲೈಕ್ ವಿಚಸ್ took advantage of this situation. Though they could not physically harm anyone, they learned to change the boys' likes and dislikes. ಈಗ ಇದರ ಅಡ್ವಾಂಟೇಜನ್ನು ತಗೊಳ್ತಾರೆ, ಅನುಕೂಲವನ್ನು ಪಡ್ಕೊಳ್ತಾರೆ. ಯಾರೋ ವಿಚ್ಚಸ್ಸು ಆ ಹುಡುಗನ ಹೊಟ್ಟೆಗೆ ಹೋಗಿ ಸೇರ್ಕೊತಾರೆ. ಈಗ ಆಚೆ ಇದ್ಕೊಂಡು ಅವನಿಗೆ ದೈಹಿಕವಾಗಿ ಏನು ಅವನಿಗೆ ತೊಂದರೆ ಮಾಡೋಕ್ಕಾಗ್ದಿದ್ರು ಹೊಟ್ಟೆಯೊಳಗಡೆನೇ ಇದ್ದು ಅವನ ಇಷ್ಟವನ್ನು ಅವನು ಈಗ ತರಕಾರಿ ತಿನ್ನಬೇಕು ಅಂತ ಆಸೆ ಪಡ್ತಿರ್ತಾನೆ, ಹಣ್ಣು ತಿನ್ನಬೇಕು ಅಂತ ಆಸೆ ಪಡ್ತಿರ್ತಾನೆ. ಆ ಇಷ್ಟಗಳನ್ನು ನಾವು ಬದಲಾಯಿಸೋಣ. ವಿ ಶಲ್ ಮೇಕ್ ಹಿಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ನಾವು ಅವುಗಳನ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾರೆ. In a few days, a funny feeling started in the boy's mouth. He no longer wanted to eat vegetables, fruits and good food. ಕೆಲವು ದಿನಗಳಲ್ಲಿ ಅವನ ಬಾಯಿಯಲ್ಲಿ ವಿಚಿತ್ರವಾದ ರೀತಿಯಲ್ಲಿ ಅವನಿಗೆ ಒಂದು ಫೀಲಿಂಗ್ ಶುರುವಾಗುತ್ತೆ. ಅವನಿಗೇನೋ ವಿಚಿತ್ರ ಅನುಭವ ಆಗುತ್ತೆ. ಆವಾಗ ಅವನಿಗೆ ಯಾವ ಒಳ್ಳೆ ಆಹಾರವನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟಬಲ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಯಾವ ಒಳ್ಳೆ ಆಹಾರ ಅಂದರೆ ಮೊಳಕೆ ಕಟ್ಟಿದ್ದು ಕಾಳುಗಳಾಗಿರ್ಬೋದು, ಸೊಪ್ಪು, ತರಕಾರಿ, ಹಣ್ಣು, ಇವ್ಯಾವನ್ನು ಅವನು ತಿಂತಾ ಇಲ್ಲ. ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ, ಬರ್ಗರ್ ಆ್ಯಂಡ್ ವೆಯ್ಟ್ ಫಾರ್ ದೆಮ್ ಅಟ್ ಹೋಮ್. ಇವನೇನು ಮಾಡ್ತಾ ಇದ್ದ, ಪಿಜ್ಜಾ ಬೇಕು, ಬರ್ಗರ್ ಬೇಕು ಅಂತ ಹಠ ಮಾಡಿ ಕೇಳಿ ತಗೋತಾ ಇದ್ದ. ಅದು ಬರೋವರೆಗೆ, ತಂದು ಕೊಡೋವರೆಗೆ ಅವನು ಮನೆಯಲ್ಲೇ ಕೂತ್ಕೊಬಿಡ್ತಾ ಇದ್ದ. He wasted his time waiting for food from hotels or restaurants and watching television, eating ice cream and chips. ಅದು ಬರೋವರೆಗೆ ಮತ್ತೆ ಐಸ್ ಕ್ರೀಮ್ ಆರ್ಡ್ರ್ ಮಾಡೋದು, ಫುಡ್ ಬಂದಮೇಲೆ ಫುಡ್ ತಿನ್ನೋದು, ಹೀಗೆ ರಿಪಿಟೇಟಿವ್ ಆಗಿ ಅವನು ಫುಡ್ ಆರ್ಡರ್ ಮಾಡೋದು ರೆಸ್ಟೋರೆಂಟ್ಸಿಂದ. ಅದು ಬರೋವರೆಗೆ ಐಸ್ ಕ್ರೀಮ್ಸನ್ನು ತಿನ್ನೋದು. ಇಡೀ ದಿನ ಹೀಗೆ ಫೋನ್ ನೋಡ್ತಾ, ಟಿ ವಿ ನೋಡ್ತಾ ಅವನು ಕಾಲ ಕಳೀತಾ ಇದ್ದ. ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್. No longer did he enjoy fruits and vegetables. He did not feel like walking, running and playing with his friend. ಇವನು ಈಗ ಅವನು ಹೊರಗಡೆ ಹೋಗೋದಕ್ಕೆ ಇಷ್ಟಪಡ್ತಿಲ್ಲ, ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತಿಲ್ಲ. ಟೋಟಲಿ ಮನೆಯಲ್ಲೇ ಇರ್ತಾನೆ. ವಿನಾಕಾರಣ ಕಾಲವನ್ನು ಕಳೀತಾ ಇದ್ದಾನೆ, ಟೈಮ್ ಪಾಸನ್ನು ಮಾಡ್ತಾ ಇದ್ದಾನೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಈಸ್ ಕಿಲ್ಲಿಂಗ್ ಹಿಸ್ ಪ್ರೀಷಿಯಸ್ ಟೈಮ್. Eventually, he stopped going out of the house and was sitting or lying about. He started feeling ill. ಈಗ ಇಡೀ ದಿನ ಮನೇಲಿ ಹೀಗೆ ಕೂತಾನೆ ಇರ್ತಿದ್ದ ಅಥವಾ ಮಲಗಿರ್ತಾ ಇರ್ತಿದ್ದ. ಇದರಿಂದ ಏನಾಯಿತು, ಕ್ರಮೇಣ ಅವನಿಗೆ ಕಾಯಿಲೆಗಳು ಬರೋದಕ್ಕೆ ಶುರುವಾದವು. ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಅವನಿಗೆ ಯಾಕಂದರೆ ಬಾಡಿ ಆ್ಯಕ್ಟಿವ್ ಆಗಿಲ್ಲ. ತಿಂದ ತಕ್ಷಣ ನಾವು ಓಡೋದು, ಜಿಗಿಯೋದು, ಆಡೋದು ಮಾಡಿದಾಗ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಅವನು ತಿನ್ನೋದು, ಅಲ್ಲೇ ಮಲಗಿರೋದು, ಇಡೀ ದಿನ ಅಲ್ಲೇ ಕೂತಿರೋದು, ಹೀಗೆ ಮಾಡೋದ್ರಿಂದ ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಅವನಿಗೆ ಕಾಯಿಲೆಗೆ ತುತ್ತಾಗ್ತಾನೆ. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ದ ಈವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ಈಗ ವಿಚ್ಚಸ್ ಏನು ಅಂದ್ಕೊಂಡಿದ್ರು ಆ ಒಂದು ಐಡಿಯಾ ವರ್ಕ್ ಆಗಿದೆ. ಕೊನೆಗೆ ಅವರು ಹೀಗೆ ಆಗಬೇಕು ಅಂತ ಆಸೆ ಪಟ್ಟಿದ್ರು, ಈಗ ಅವರು ಅಂದ್ಕೊಂಡಿದ್ದ ರೀತಿಯೇ ಆಗ್ತಾ ಇದೆ. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದ್ಯಾಟ್ ದ ವಿಚ್ಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್ಗಳು ಒಬ್ಬರಿಂದ ಒಬ್ಬರಿಗೆ ಹರಡುವ ರೀತಿಯಲ್ಲಿ ಈಗ ವಿಚ್ಚಸ್ಸು ಒಬ್ಬರಿಂದ ಒಬ್ಬರಿಗೆ ಇದೇ ಕಾಯಿಲೆನ ಹರಡಿಸ್ತಾ ಇದ್ದಾರೆ. ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ into one of the worst diseases, that is the disease of wasting life. ಈಗ ಅವರು ಒಂದು ಕೆಟ್ಟ ಕಾಯಿಲೆಯನ್ನು ತಂದಿಟ್ಟಿದ್ದಾರೆ. ಅದಂದರೆ ವೃಥ ಕಾಲಹರಣ ಮಾಡುವಂತಹ ಕಾಯಿಲೆ, ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಕಾಯಿಲೆ. It was a long while before, with the help of his microscope, Dr. Fitton Healthy discovered that the little witches were causing this disease. ಇದನ್ನು ಹಿಂದೆಯೇ ಮೈಕ್ರೋಸ್ಕೋಪಲ್ಲಿ ಡಾಕ್ಟರ್ ಫಿಟ್ಟನ್ ಹೆಲ್ದಿ ಡಿಸ್ಕವರ್ ಮಾಡ್ತಾರೆ. ಇಂಥ ಒಂದು ಕಾಯಿಲೆಗೆ ಯಾರು ಕಾರಣಪ್ಪ ಅಂದರೆ ಆ ಪುಟ್ಟ ಕ್ರಿಮಿಗಳು, ಆ ವಿಚಸ್ ಕಾರಣ ಆಗಿರ್ತಾರೆ. ದೇರ್ ವರ್ ನೋ ವ್ಯಾಕ್ಸಿನ್ ಆರ್ ಕಾಫ್ ಮಿಕ್ಸ್ಚರ್ಸ್ ಟು ಗೆಟ್ ರಿಡ್ ಆಫ್ ದೆಮ್. ಅವ್ರು ಹೇಳೋ ಪ್ರಕಾರ ಇದಕ್ಕೆ ಯಾವುದೇ ಕಾಫ್ ಮಿಕ್ಸ್ಚರ್ ಅಥವಾ ಸಿರಪ್ಪು, ಟ್ಯಾಬ್ಲೆಟು ಇರೋದಿಲ್ಲ.
the doctor found out that the witches could not tolerate joy and good health. ವಿಚಸ್ಗೆ ಆರೋಗ್ಯವಾಗಿರೋದು, ಸಂತೋಷವಾಗಿರೋದು ಇಷ್ಟ ಆಗೋದಿಲ್ಲ. ನೀವು ಹಾಗಿದ್ದಾಗ ಅವುಗಳು ನಿಮ್ಮನ್ನು ಬಿಟ್ಟು ಹೋಗ್ತವೆ ಅಂತ ಹೇಳ್ತಾರೆ. It turned out that the best cure was to make a strong effort to live a healthy, joyful and happy life. When a person became healthy, the witches had to leave that body as soon as they could, riding off on a sneeze. Sneeze ಅಂದರೆ ಶೀತ ಆದಾಗ ಆಕ್ಷಿ ಮಾಡ್ತಿರಲ್ಲ, ಅದೇ ಸ್ನೀಸ್. ಯಾವಾಗ ಒಬ್ಬ ಸಂತೋಷವಾಗಿ ಆರೋಗ್ಯದಾಯಕವಾದ ಹಣ್ಣು ತರಕಾರಿ ಊಟವನ್ನು ಮಾಡ್ತಾನೆ, ಆಗ ತಕ್ಷಣವೇ ವಿಚ್ಚಸ್ಸು ಹೊರಡಬೇಕಾಗತ್ತೆ. From then on, the best remedy was neither pills nor injections, but just a little bit of effort to eat some fruits and vegetables and do some exercises. ಅಲ್ಲಿಂದ ಯಾರೇ ರೋಗಿಗಳು ಅವ್ರ ಹತ್ರ ಹೋದ್ರೂ ಅವರು ಇದೇ ಸಜೆಷನನ್ನು ಕೊಡ್ತಾರೆ. ಯಾವುದೇ ಇಂಜೆಕ್ಷನ್ನು ಮಾತ್ರ ಅಲ್ಲ, ನೀವು ಒಳ್ಳೆ ಆಹಾರವನ್ನು ತಿನ್ನಿ, ಯೋಗ ಮಾಡಿ, ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ. Whoever came to see Dr. Fit and Healthy and took his advice ended up totally well, being cured of the wasting life disease. ಯಾರೇ ರೋಗಿಗಳು ಅವರನ್ನು ಹೋಗಿ ಕಾಣಲಿ, ಅವರಿಗೆ ಇಂಜೆಕ್ಷನ್ನು ಮಾತ್ರೆ ಕೊಡ್ತಾ ಇರಲಿಲ್ಲ, ಅದರ ಬದಲಾಗಿ ಈ ಒಂದು ಒಳ್ಳೆ ಸಜೆಷನನ್ನು ಕೊಡ್ತಾಯಿದ್ರು. ಅವ್ರ ಹತ್ರ ಹೋದವರೆಲ್ಲರೂ ಕಾಯಿಲೆಯಿಂದ ಗುಣಮುಕ್ತರಾಗಿದ್ದಾರೆ. ಯಾವ ಕಾಯಿಲೆ? ವೇಸ್ಟಿಂಗ್ ಲೈಫ್ ಡಿಸೀಸ್. Thanks for watching.